ಗೋ ರಕ್ಷಣೆ ಹೆಸರಲ್ಲಿ ದುಡ್ಡು ಮಾಡಬಹುದು ಅಂತ. ಗೋ ರಕ್ಷಣೆ ಅನ್ನೋದು ಇದೊಂದು ಬೂಟಾಟಿಕೆ, ಇದೊಂದು ದೊಡ್ಡ ಮಾಫಿಯಾ ಸರ್. ಇದನ್ನ ಬಹಿರಂಗ ಪಡಿಸ್ತೀವಿ. ತೆಗಿ ಆ ಕೇಸರಿ ಶಾಲು. ಕೆರಳಿ ಅವರ ಹೆಸರು ಹೇಳ್ತೀರ, ಈ ಸಂತೋಷ್ ರೆಡ್ಡಿಗೆ ನಿದ್ದೆ ಬರಲ್ಲ ಅಂತ. ಸರ್, ಪುನೀತ್ ಕೆರಳಿ ಯಾರು ಸರ್? ಈತ ಒಬ್ಬ ಧರ್ಮದ ಹೆಸರಲ್ಲಿ, ಗೋಗಳ ಹೆಸರಲ್ಲಿ ತನ್ನ ಜೀವನವನ್ನ ಸಾಗಿಸ್ತಕ್ಕಂತಹ ನಿರುದ್ಯೋಗಿ, ಅವಿದ್ಯಾವಂತ. ಇವನಿಗೆ ಎಜುಕೇಶನ್ ಇದೆಯಾ? ಮುಂದಿನ ಬಾರಿ MLA ಟಿಕೆಟ್ ಸಿಗ್ಬೋದಾ ಪುನೀತ್ ಕೆರಳಿ ಅವ್ರಿಗೆ? ಸರ್, ಇವನು ಗ್ರಾಮ ಪಂಚಾಯತಿ ಚುನಾವಣೆಗೂ ಸ್ಪರ್ಧಿಸಲು ಅರ್ಹನಲ್ಲ. ಪುನೀತ್ ಕೆರಳಿ ಇವತ್ತು ನೇರವಾಗಿ ಸವಾಲಾಗ್ತಾ ಇದ್ದೀನಿ ರೆವಲ್ಯೂಷನ್ ಚಾನಲ್ ಮುಖಾಂತರ. ಸಂದೀಪ್ ಅವರೇ, ಹಿಂದೂ ವಿರೋಧಿ, ಏನೋ ಕಾಂಗ್ರೆಸ್ ಏಜೆಂಟು, ಮುಸ್ಲಿಂ ಬೆಂಬಲಿಗ ಅಂತ ಹೇಳ್ತಾರಲ್ಲಪ್ಪ ಹಿಂದೂಗಳು. ಇದೇ ಪುನೀತ್ ಕೆರಳಿ ರಕ್ಷಣೆ ಮಾಡಿದ ಗೋಗಳು ಎಲ್ಲಪ್ಪ? ನಾನು ಗಂಡಸು ಕಣೋ, ನಮ್ಮ ಅಪ್ಪನ ಹುಟ್ಟಿದ್ದೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಏನೋ ಫಂಡಿಂಗ್ ಬಂತಂತಲ್ಲ, ಹೌದಾ ನಿಮ್ಗೆ? ಏನೋ ಬಾಡಿಗೆ ಕಾರ್ಗೆ ಬೌನ್ಸರ್ಸ್ಗೆಲ್ಲ. ಇವತ್ತು ಪುನೀತ್ ಕೆರಳಿ ಊರಲ್ಲಿ ದೊಡ್ಡದಾಗಿ ಮನೆ ಕಟ್ಟಿಸ್ತಾ ಇದ್ದಾನೆ. ಅವನಿಗೆ ಎಲ್ಲಿಂದ ಫಂಡಿಂಗ್ ಬರ್ತಾ ಇದೆ? ಹಾಗಾದ್ರೆ ಸಂತೋಷ್ ರೆಡ್ಡಿ ಅವರು ಈ ತರ ಹೋರಾಟ ಮಾಡ್ಕೊಂಡು ಏನಾದ್ರೆ MLA ಸೀಟ್ ಸಿಗುತ್ತೆ ಅಂತ ಹಗಲ್ಗನ್ಸ್ ಕಾಣ್ತಾ ಇದ್ದೀರಾ? ಇಲ್ಲ ಸರ್, ಅಂತಹ ದೊಡ್ಡ ಕನಸು ಏನಿಲ್ಲ ನನಗೆ. ಮೈಸೂರು ಭಾಗ, ಮೈಸೂರು ಮಾರ್ಗವಾಗಿ, ಮತ್ತೆ ಕಾಸರಗೋಡು ಮಾರ್ಗವಾಗಿ, ಮತ್ತೆ ತಮಿಳ ಮಾರ್ಗವಾಗಿ ಎಷ್ಟು ಲಾರಿಗಳು ಹೋಗ್ತಾ ಇದೆ ಗೊತ್ತಾ ಸರ್? ಅದೇ ನೀವ್ ಯಾಕೆ ರಕ್ಷಣೆ ಮಾಡಕ್ಕಾಗ್ತಿಲ್ಲ ಅಂತ ನಾವು ಕೇಳ್ತಾ ಇರೋದು. ಪುನೀತ್ ಕೆರಳಿ ಗೌರಿಪಾಳ್ಯಕ್ಕೆ, ಇಲಾಸ್ ನಗರಕ್ಕೆ, ಮತ್ತೆ ಶಿವಾಜಿನಗರಕ್ಕೆ ಒಬ್ಬನೇ ಬಂದ್ರೆ ಹೋಗ್ತಾನ? ಪುನೀತ್ ಕೆರಳಿ ಅಂತ ದೊಡ್ಡ ಸೆಲೆಬ್ರಿಟಿ ಅಲ್ಲ. ಇವ್ರ ಅಪ್ಪಂದ ಇದು ಕೇಸರಿ ಶಾಲು. ಏನೋ ಲೈಕ್ಸ್ ವ್ಯೂಸ್ಗೋಸ್ಕರ ಸಂತೋಷ್ ರೆಡ್ಡಿ ಅವರು ಪುನೀತ್ ಕೆರಳಿ ಅವರು ಹೆಸರು ಹೇಳ್ಕೊಂಡಿರ್ತಾರಂತೆ. ಈತ ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಕೇಳ್ತಾ ಇರ್ತಾನೆ. ಸರ್, ಇವತ್ತು ಬಿಜೆಪಿಗೆ ಹಿನ್ನಡೆ ಆಗಲು ಕಾರಣ ಇದೇ ಪುನೀತ್. ಅಯ್ಯೋ, ನಾ ಧರ್ಮ ರಕ್ಷಣೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ಫೋನ್ ಪೇ ಗೂಗಲ್ ಪೇ ದಯವಿಟ್ಟು ಮಾಡಿ ಅಂತ ಭಿಕ್ಷೆ ಪಡ್ತಾನೆ. ದಿನ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಿರುವ ಸಂತೋಷ್ ರೆಡ್ಡಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಏನ್ ಸರ್, ಹೇಗಿದೆ? ಏನು ಬರೀ ಪುನೀತ್ ಕೆರಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಏನು ಕತೆ ಸರ್, ಏನಾಗಿತ್ತು? ಸರ್, ಚೆನ್ನಾಗಿದ್ದೀನಿ. ಓಕೆ. ಬಹಳ ದಿನಗಳಂತ ನಿಮ್ಮ ಚಾನಲ್ಗೆ ಬಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ಸೆನ್ಸೇಷನ್ ಅಲ್ಲಲ್ಲ ಇದು. ಪುನೀತ್ ಕೆರಳಿ ಏನು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಅವನೇನು ದೊಡ್ಡ ಹಿಂದೂ ರಕ್ಷಕ ಅಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈತ ಯುವಕರನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಈತ ಏನು ದೊಡ್ಡ ಸೆಲೆಬ್ರಿಟಿ ಅಲ್ಲ. ಈತನ ವಿರುದ್ಧ ಮಾತಾಡೋಕ್ಕೆ ನನಗೆ ಟೈಮೂ ಇಲ್ಲ. ಆದರೆ ಹಿಂದೂ ಧರ್ಮದ ವಿಷಯವಾಗಿ ಹಿಂದೂ ಯುವಕರಿಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಟ್ ಆ ಟೈಮ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಗುಟ್ರಾಗ್ತಾ ಇದ್ರಲ್ಲ ಸರ್ ನೀವು? ಸರ್ ನೋಡಿ ಸರ್, ನಾನು ಯಾವತ್ತೂ ನಿರಂತರವಾಗಿ ಇವನ್ ಥರ ಸಾಮಾಜಿಕ ಜಾಲತಾಣದಲ್ಲಿ ನಾನು ಬರಲ್ಲ. ಈತ ಹೆಂಗಂದರೆ ಇವನಿಗೆ ಪ್ರಚಾರದ ಹುಚ್ಚು ಧರ್ಮದ ಹೆಸರಲ್ಲಿ. ನಾನು ಒಳ್ಳೆಯ ಕೆಲಸ ಯಾವಾಗಿರುತ್ತೆ, ನನಗೆ ಏನು ಅನಿಸಿಕೆ, ಸಮಾಜಕ್ಕೆ ಏನು ಒಳ್ಳೆಯದನ್ನು ತಿಳಿಸ್ಬೇಕು ಅನಿಸುತ್ತೋ ಆ ಸಮಯದಲ್ಲಿ ಮಾತ್ರ ನಾನು ನನ್ನ ಧ್ವನಿಯನ್ನು ಸಮಾಜದ ಪರವಾಗಿ, ಹಿಂದೂ ಧರ್ಮದ ಪರವಾಗಿ, ಹಿಂದುತ್ವದ ಪರವಾಗಿ ಸದಾ ಎತ್ತುತ್ತಲೇ ಇರ್ತೀನಿ. ದಿನ ಬೆಳಿಗ್ಗೆ ಕೂಡಲೇ ಈ ಪುನೀತ್ ಕೆರಳಿ ಅವರ ಹೆಸರು ಹೇಳ್ತೀರಾ, ಈ ಸಂತೋಷ್ ರೆಡ್ಡಿಗೆ ನಿದ್ದೆ ಬರಲ್ಲ ಅನ್ಸುತ್ತೆ. ಸರ್, ಪುನೀತ್ ಕೆರಳಿ ಯಾರು ಸರ್? ನಾನು ಆಗ್ಲೇ ಹೇಳಿದೆ, ಈತ ಒಬ್ಬ ಧರ್ಮದ ಹೆಸರಲ್ಲಿ, ಗೋಗಳ ಹೆಸರಲ್ಲಿ ತನ್ನ ಜೀವನವನ್ನ ಸಾಗಿಸ್ತಕ್ಕಂತಹ ನಿರುದ್ಯೋಗಿ, ಅವಿದ್ಯಾವಂತ. ಇವನಿಗೆ ಎಜುಕೇಶನ್ ಇದೆಯಾ? ಫಸ್ಟ್ ಆಫ್ ಆಲ್ ಈತ ಮೊನ್ನೆ ಯಾವುದೋ ಒಂದು ಚಾನಲ್ ಹೇಳ್ತಾನೆ ನನ್ನ ಡಿಗ್ರಿ ಆಗಿದೆ ಅಂತ. ಸರ್ಟಿಫಿಕೇಟ್ ಕೂಡ ಕೇಳಿ ಸರ್. ಒಂದು SLC ಕೂಡ ಇವೊಂದು ಆಗಿಲ್ಲ ಸರ್. ಇವೊಂದು ಮಾತೆತ್ತಿದರೆ ಬರೀ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡ್ತಾನೆ. ಎಲ್ಲಿದೆ ಸರ್ ಇವಾಗ ವಿದ್ಯಾವಂತಿಕೆ? ಹಿಂದೂ ಧರ್ಮ ಹೇಳುತ್ತಾ? ಸಂತೋಷ್ ರೆಡ್ಡಿ ಒಬ್ಬ ಮುಸ್ಲಿಂ ಫಾಲೋವರ್, ಅವನೊಬ್ಬ ಹಿಂದೂ ಫಾಲೋವರ್ ಅಲ್ಲ ಅಂತೆ. ನಮ್ಮ ಮುಸ್ಲಿಂ ಬಾಂಧವರು ಯುವಕರು ಏನಿದ್ದಾರೆ, ಆ ಯುವಕರಿಂದ ನಮ್ಮ ಗ್ರಾಮದಲ್ಲಿ ಇದೇ ಕೇಸರಿ ಶಾಲನ್ನ ಹಾಕ್ಸಿದ್ದೇನೆ. ಇಡೀ ಗ್ರಾಮಕ್ಕೆ ನಮ್ಮ ಮುಸ್ಲಿಂ ಸ್ನೇಹಿತರಿಂದ ಕೇಸರಿ ಧ್ವಜವನ್ನ ಹಾಕ್ಸಿದ್ದೇನೆ. ತೆಗಿ ಆ ಕೇಸರಿ ಶಾಲು ಹಾಕುವಂತ ಯೋಗ್ಯತೆ ಸಂತೋಷ್ ರೆಡ್ಡಿಗಿಲ್ಲ ಅಂತೆ. ಯಾರು ಸರ್ ಇವನು ಪುನೀತ್ ಕೆರಳಿ? ನಾನು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಿ, ನಾನು ಬೆಳೆದದ್ದು ಹಿಂದೂ ಧರ್ಮದಲ್ಲಿ, ಕನ್ನಡ ಶಾಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ನನ್ನ ಒಂದು ಆಚಾರ ವಿಚಾರವನ್ನ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ನನ್ನ ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ, ನನ್ನ ಗ್ರಾಮದ ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ, ನನ್ನ ಸ್ನೇಹಿತರನ್ನ ಕಳ್ತಿದ್ದೀನಿ. ಇವನು ಯಾರು ಸರ್ ಅಯೋಗ್ಯ ಕೇಸರಿ ಶಾಲು ತಗ್ಸಕ್ಕೆ? ಇವನೇನು ಇವ್ರ ಅಪ್ಪಂದ ಇದು ಕೇಸರಿ ಶಾಲು? ಇವನು ಹೊಟ್ಟೆಪಾಡಿಗೋಸ್ಕರ ಕೇಸರಿ ಶಾಲು ಹಾಕೊಂಡು ನಾನು ಧರ್ಮ ಕಾರ್ಯಗಳನ್ನು ಮಾಡುವಾಗ ಇವನಿನ್ನು ಧರ್ಮದ ಚಿಂತನೆಗೆ ಬಂದಿರಲಿಲ್ಲ. ಏನೋ ಲೈಕ್ಸ್ ವ್ಯೂಸ್ಗೋಸ್ಕರ ಸಂತೋಷ್ ರೆಡ್ಡಿ ಅವರು ಪುನೀತ್ ಕೆರಳಿ ಅವರು ಹೆಸರು ಹೇಳ್ಕೊಂಡಿರ್ತಾರಂತೆ. ಏನು ಫಾಲೋವರ್ ಜಾಸ್ತಿ ಆಗಿದ್ರಂತೆ, ಏನು ಹೌದಾ ಸರ್? ಸರ್, ನನ್ನ ಫೇಸ್ಬುಕ್ ತೆಗೆದು ನೋಡಿ, ಅವ್ನ ಫೇಸ್ಬುಕ್ ತೆಗೆದು ನೋಡಿ. ಪುನೀತ್ ಕೆರಳಿ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಾನು ಈ ಕಳೆದ 1-2 ತಿಂಗಳಲ್ಲಿ ನೋಡ್ತಾ ಇದ್ದೆ. ನಂದು ಒಂದು ಅಹೋರಾತ್ರ ಅನ್ನೋ ಒಂದು ವಿಷಯಕ್ಕೆ ಕೇಸ್ ಸಂಬಂಧಪಟ್ಟಂಗೆ ನನ್ನೊಂದು ಕೇಸ್ ನಡೀತಾ ಇತ್ತು. ನಾನು ಹೋಗ್ತಾ ಇರ್ತೀನಿ ಕೋರ್ಟ್ಗೆ. ಇದೇ ಪುನೀತ್ ಕೆರಳಿ ಪಂಜೆ ಹಾಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಓಡಾಡ್ತಿರ್ತಾನೆ. 2,65,000 ಫಾಲೋವರ್ಸ್ ಇರ್ತಕ್ಕಂಥ ವ್ಯಕ್ತಿಗೆ
ಒಂದು ಸಣ್ಣ ಬೇಲ್ ಕೊಡಕ್ಕಾಗಲ್ವಾ ಸರ್? ಈತ ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಭಿಕ್ಷೆ ಬೇಡ್ತಾನೆ. ನನಗೆ ಯಾರು ಬೇಲ್ ಕೊಡೋರಿಲ್ಲ, ನಾನೊಬ್ಬ ಹಿಂದೂ ಹೋರಾಟಗಾರ, ದಯವಿಟ್ಟು ಯಾರಾದರೂ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅಕ್ಕಪಕ್ಕ ಇದ್ರೆ ಬಂದು ನನ್ನ ಬೇಲ್ ಕೊಡಿ, ನನ್ನ ಸ್ನೇಹಿತ ಬರಬೇಕಿತ್ತು, ಆದರೆ ಅವರ ಧರ್ಮಪತ್ನಿ ಅವರು ಬೇಡ ಅಂತ ಹೇಳಿದ್ದಕ್ಕೆ ಅವ್ರು ಬಂದಿಲ್ಲ, ಆದ ಕಾರಣ ದಯವಿಟ್ಟು ನನ್ನ ಬೇಲ್ ಕೊಡಿ ಅಂತ ಕೇಳ್ಕೊಂತಲ್ಲ ಸರ್. ಇವನೊಬ್ಬ ಹಿಂದೂ ಹೋರಾಟಗಾರನ ರಾಷ್ಟ್ರ ರಕ್ಷಣೆ ಪುಡಿ ಅಂತ ಕಟ್ಕೊಂಡಿದ್ದಾನೆ. ಒಬ್ಬ ಹಿಂದೂ ಹೋರಾಟಗಾರನಿಗೆ 2,65,000 ಫಾಲೋವರ್ಸ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಲ್ ಕೊಡೋಕ್ಕೆ ಬರಲ್ಲ ಇವನಿಗೆ, ಅದನ್ನು ಫೇಸ್ಬುಕ್ ಲೈವ್ ಮಾಡಬೇಕಾ ಸರ್? ಅದಕ್ಕೆ ಆದಂಥದ್ದು ರೂಲ್ಸ್ ರೆಗ್ಯುಲೇಷನ್ ಇರುತ್ತಲ್ಲ. ಹೌದು, ಅಲ್ಲ ಅದನ್ನ ಬೇಲ್ ಕೊಡಕ್ಕಾಗಲ್ಲ. ಎಸ್, ಅದನ್ನು ಫೇಸ್ಬುಕ್ ಅಲ್ಲಿ ಹೇಳ್ಕೋಬೇಕಾ? ಒಬ್ಬ ಧರ್ಮ ರಕ್ಷಕ, ಒಂದು ಸಂಘಟನೆ ಹೋರಾಟಗಾರ ಅಂದ್ರೆ ನಿಮ್ ಪ್ರಕಾರ ಅವರ ಅನುಯಾಯಿಗಳೇ ಕೊಡ್ಬೋದು ಅಂತ ನೀವು ಹೇಳೋದು? ಯಾಕೆ ಮತ್ತೆ ಭಿಕ್ಷೆ ಬಿಡಬೇಕು ಫೇಸ್ಬುಕ್ ಅಲ್ಲಿ ಲೈವ್ ಬಂದು? ಈ ಹಿಂದೆ ನಾನು ಫೋನ್ ಪೇ ಗೂಗಲ್ ಪೇ ಧರ್ಮದ ಹೆಸರು ನಿಲ್ಲಿಸು ಅಂತ ನಾನು ಕೇಳ್ಕೊಂಡೆ. ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ, ನಿಮ್ಮ ಚಾನಲಲ್ಲೂ ಬಂದಿದೆ. ನಾಗರಕಟ್ಟೆ ವಿಷಯವಾಗಿ ಧರ್ಮದ ಹೆಸರಲ್ಲಿ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಎತ್ತಿ ಭಿಕ್ಷೆ ಬೇಡಿ ನಾಗರಕಟ್ಟೆಯನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಗರಕಟ್ಟೆಯನ್ನ ಹೆಸರನ್ನ ಬಳಕೆ ಮಾಡಿಕೊಂಡು ಇವತ್ತು ಆ ಪ್ರತಿ ರವಿವಾರ ಏನು ಭಜನೆ ಮಾಡ್ತಾ ಇದ್ದ, ಪಂಜೆ ಹಾಕ್ಕೊಂಡು ಎಲ್ಲ ಹಿಂದೂಗಳನ್ನ ಕರಿತಾ ಇದ್ದ, ಫೋನ್ ಪೇ ಗೂಗಲ್ ಪೇ ಮುಖಾಂತರ ಹಣ ಕೇಳ್ತಾ ಇದ್ದ. ಇವತ್ತೆಲ್ಲ ಇವತ್ತು ನಾಗರಕಟ್ಟೆ ಒಂದು ಪೂಜೆನ ನಡೀತಾ ಇಲ್ಲ. ಇವತ್ತು ನಾನು ಮೊನ್ನೆ ಲೈವ್ ಮಾಡಿದ್ದೀನಿ. ಯಾಕೆ ಸರ್ ಇದು? ಅಲ್ಲ, ನಿಮ್ಮ ಪ್ರಕಾರ ಗೋವುಗಳ ರಕ್ಷಣೆ ಮಾಡೋದು ಒಳ್ಳೆ ಕೆಲಸ ಅಲ್ವಾ? ಹಾಗಾದ್ರೆ ಸಂತೋಷ್ ರೆಡ್ಡಿ ಅವರು ಏನ್ ಮಾಡಿದ್ರು? ಇದೇ ಪುನೀತ್ ಕೇಳಿ, ಕೇವಲ 2 ಹಸುಗಳನ್ನ ಸಾಕುವುದು ಎಷ್ಟು ಕಷ್ಟ ಇದೆ ಅಂತ ನಮ್ಮ ರೈತರಿಗೆ ಗೊತ್ತು. ಹಿಂದೂಗಳ ಭಾವನೆಗಳ ಜೊತೆ ಆಟವಾಡುತ್ತಿರುವ ಪುನೀತ್ ಕೆರೆಹಳ್ಳಿ. ಅಂದ್ರೆ ನಿಮ್ಮ ಪ್ರಕಾರ ಧರ್ಮದ ಮಧ್ಯೆ ತಂದಿಡ್ತಾ ಇದ್ದಾರೆ ಪುನೀತ್ ಕೆರೆಹಳ್ಳಿ ಅವರಂತ? ಅಲ್ಲ ಸರ್, ಈಗ ಜಿಹಾದಿಗಳಂದ್ರೆ ಯಾರು ನಿಮ್ಮ ಪ್ರಕಾರ? ಜಿಹಾದಿಗಳು ಬೆಳಗ್ಗೆ ಇದ್ರೆ ಜಿಹಾದಿಗಳು ಅಂತ ಬಡ್ಕಂತಾನೆ. ಈಗ ನರೇಂದ್ರ ಮೋದಿ ಅವರಿದ್ದಾರೆ, ಇವತ್ತು ಮುಸ್ಲಿಂ ರಾಷ್ಟ್ರ ಜೊತೆಗೆ ಬಾಂಧವ್ಯ ಇಲ್ವಾ? ಮುಸ್ಲಿಂ ರಾಷ್ಟ್ರದ ಜೊತೆಗೆ ಹೊಂದಾಣಿಕೆ ಇಲ್ವಾ? ಖಂಡಿತ ಇದ್ದೇ ಇರುತ್ತೆ. ಎಲ್ಲ ರಾಷ್ಟ್ರದ ಜೊತೆಗೆ ನಮ್ಗೆ ಬೇಕು. ಹೌದು. ಇವನು ಬೆಳಗ್ಗೆ ಇದ್ರೆ ಬರೀ ಮುಸ್ಲಿಮರು ಭಯೋದು. ಇವನಿಗೆ ಯಾವಾಗ ಪ್ರಾಬ್ಲಮ್ ಬರುತ್ತೋ, ಇವನಿಗೆ ಯಾವಾಗ ಕೇಸ್ ಜಾಸ್ತಿ ಆಗುತ್ತೋ ಅವಾಗ ಬಿಜೆಪಿ ನಾಯಕರು ನೆನಪಿಗೆ ಬರ್ತಾರೆ. ಯಾವುದು ಕನಸು ಕಾಣ್ತಿರೋ ಸರ್? ಹಗಲ್ ಕನಸು ಇದು. ಪುನೀತ್ ಕೆರೆಹಳ್ಳಿ ಹಿಂದೆ ಯಾರ್ಯಾರಿದ್ದರು ಅವ್ರ ಜೊತೆಗೆ, ಆದರೆ ಇವತ್ತು ಯಾರೋ ಅವನ ಜೊತೆಗಿಲ್ಲ. ಇದೇ ಚಿಲ್ಲರೆ ಪಲ್ಟ್ರೆ ಹುಡುಗರು, ಅವಿದ್ಯಾವಂತರು, ಅನಾಗರಿಕರು, ಅನಕ್ಷರಸ್ಥರು ಇವನ ಜೊತೆಗೆ ಇರೋದು. ಚೇಲೆಗಳನ್ನ ಕರ್ಕೊಂಡು ಹೋಗಲ್ವಾ? 4 ಚೇಲೆಗಳನ್ನ ನನ್ನ ಸುರಕ್ಷಿತ ರೀ. ಏಕೆ ಇವರು ತಾಕತ್ತಿಲ್ವಾ? ಇವತ್ತು ಗೌರಿಪಾಳ್ಯ ಮತ್ತು ಶಿವಾಜಿನಗರ ಒಬ್ಬನೇ ಬರ ಕೇಳಿ ನೋಡೋಣ. ನಾನು ಹೋಗ್ತೀನಿ ಸರ್, ಒಬ್ಬನೇ ಕೇಸರಿ ಶಾಲೆ ಹಾಕೊಂಡು ಹೋಗ್ತೀನಿ ಸರ್, ಒಬ್ಬನೇ ನಾನು. ಅವ್ನು ಬರ ಕೇಳಿ ನೋಡೋಣ. ಯಾಕೆಂದ್ರೆ ಅವ್ರಿಗೆ ಭಯ ಅಂತನಾ? ನನಗೆ ಗೊತ್ತಿಲ್ಲ, ಅದು ನೀವು ಕೇಳಬೇಕು. ಯಾಕಂದರೆ ಅವ್ನಿಗೆ ಭಯ ಇದೆ. ಅವನಿಗೆ ಕಾರು ಓಡಾಡೋಕ್ಕೆ 45,000 ಬಾಡಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವನಿಗೆ? ನಾನೊಬ್ಬ ಸಾಮಾನ್ಯ ಕಾರ್ಮಿಕ, ನಾನೊಂದು MNC ಕಂಪ್ನಿ ಎಂಪ್ಲಾಯ್ ಸರ್. ಇವತ್ತಿಗೂ ನಾನು ಬಹಿರಂಗಪಡಿಸ್ಲಿ, ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಅವನು ಕೊಡಲಿ. ಅವ್ನು ಚಾಲೆಂಜ್ ತೊಗೊಳಕ್ಕೆ ಸಿದ್ಧ ಅಲ್ಲ ಸರ್. ಅವನು ಬರಬೇಕಿತ್ತು ಚರ್ಚೆ. ಅವ್ನಿಗಿದೆಯಾ? ಇವತ್ತು ಮನೆ ಕಟ್ಟಿಸ್ತಾ ಇದ್ದಲ್ಲ ನಾವು ಸ್ವಂತ ಊರಲ್ಲಿ ದೊಡ್ಡದಾಗಿ, ನೀವು ಹೋಗಿಬೇಕಾದ್ರೆ ನಿಮ್ಮ ಚಾನಲ್ ತೊಗೊಂಡು ಇಲ್ಲಿಂದ ಬರ್ತಾ ಇದೆ ಫಂಡ್ ಆಗಿದ್ರೆ ಅವ್ನೇನು ಹೇಳ್ತಾರೆ? ನೀವು ನೋಡಿದ್ರ ಸರ್ ಮನೆ ಕಟ್ತಾ ಇರೋದು? ಸರ್ ಮಾಹಿತಿ ಇದೆ ಸರ್, ಮಾಹಿತಿ ಇದೆ. ಸಾಕ್ಷಿ ಏನಾದ್ರು ಇದೆಯಾ ಸರ್? ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅವ್ನ ಊರಿಗೆ. ಅವನು ಜಮೀನು ಎಲ್ಲಿದೆ, ಮನೆ ಕಟ್ಟಿಸ್ತಾ ಇದ್ದಾನೆ. ಹಾಗಾದ್ರೆ ಮನೆಗೆ ಅಷ್ಟೊಂದು ಅವನೇನು ಹೇಳ್ತಾನೆ? ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಮತ್ತೆ ಎಲ್ಲಿಂದ ಬರ್ತಾ ಇದೆ ದುಡ್ಡು? ನನಗೆ ಬರ್ತಾ ಇದೆಯಾ ಫಂಡ್? ಅವನು ಬರ್ತಾ ಇದೆ. ಸರ್, ನನ್ನ ಸ್ವಂತ ಊರು ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಬೆಳವಿ ಗ್ರಾಮ. ಬನ್ನಿ ಸರ್ ನಮ್ಮ ಗ್ರಾಮಕ್ಕೆ, ಮುಕ್ತವಾಗಿ ನಾನು ಅವನ್ನೇ ಕರ್ಕೊಂಡು ಹೋಗ್ತೀನಿ. ನನ್ನ ಸ್ವಂತ ಊರಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಅವನು ನನ್ನನ್ನು ಕರ್ಕೊಂಡು ಹೋಗಲಿ. ನನ್ನ ಗ್ರಾಮದಲ್ಲಿರ್ತಕ್ಕಂಥ ಜನ ನನ್ನ ಆಸ್ತಿಯನ್ನು ಪ್ರತಿಯೊಬ್ಬರು ಗೊತ್ತು. ಅವ್ರು ಹೇಳೋ ಪ್ರಕಾರ, ಅವ್ರ ಶಿಷ್ಯನ ಹೇಳೋ ಪ್ರಕಾರ ಪುನೀತ್ ಕೆರೆಹಳ್ಳಿ ಅವರು ಲಕ್ಷಾಂತರ ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ ಸರ್. ಈಗ 31/12/2025 ಮನೆ ಮುಖ್ಯಮಂತ್ರಿಗಳು ಮತ್ತೆ ಪಶುಸಂಗೋಪನೆ ಇಲಾಖೆಗೆ ನಾನು RTI ಹಾಕಿದ್ದೇನೆ. ನೀವು ಇದನ್ನ ಬಹಿರಂಗ ಪಡಿಸ್ಬೋದು ನಿಮ್ಮ ಚಾನಲ್ ಮುಖಾಂತರ. ಕಳೆದ 10 ವರ್ಷಗಳಿಂದ ರಕ್ಷಣೆ ಮಾಡಿದ ಗೋವುಗಳಲ್ಲಿ, ಯಾಕಂದ್ರೆ ಗೋವುಗಳನ್ನ ರಕ್ಷಣೆ ಮಾಡಿದ ನಂತರ ಅದಕ್ಕೆ ಮೆಡಿಕಲ್ ಚೆಕಪ್ ಆಗಬೇಕು. ಮೆಡಿಕಲ್ ಚೆಕಪ್ ಆದಮೇಲೆ ಅದು ಹೆಣ್ಣು ಗಂಡು ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ಆ ಗೋವುಗಳನ್ನು ಎಲ್ಲಿ ಸುರಕ್ಷಿತವಾಗಿ ಯಾವ ಗೋಶಾಲೆಗೆ ಕಳಿಸಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಪ್ರತಿ 4 ತಿಂಗಳಿಗೊಂದ್ಸತಿ ಕೊಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇನೆ. ಇವನಿಗೆ ಆದಾಯ ಇದೆ ಸರ್. ಅಂದರೆ ಗೋವುಗಳಿಂದ ಇವರಿಗೆ ಆದಾಯ ಇದೆ 100% ಸರ್. ಕರ್ನಾಟಕದಲ್ಲಿ ಸಾಕಷ್ಟು ಹಿಂದೂಪರ ಸಂಘಟನೆಗಳಿದೆ. ಯಾವೊಬ್ಬ ಹಿಂದೂಪರ ಸಂಘಟನೆಗಳಿಗೆ ಬರ್ತಕ್ಕಂಥ ಮಾಹಿತಿ, ಬರದೇ ಇರ್ತಕ್ಕಂಥ ಮಾಹಿತಿ ಇವನಿಗೆ ಮಾಹಿತಿ ಬರುತ್ತೆ. ಈ ಸಂಘಟನೆಗೆ ಮಾತ್ರ ರಾಷ್ಟ್ರ ರಕ್ಷಣಾ ಪಡೆ,
ಸರ್ ನನ್ನ ಮಾಹಿತಿ ಪ್ರಕಾರ ರಾಷ್ಟ್ರ ರಕ್ಷಣೆ ಪಡೆ ಇರತಕ್ಕಂತಹ ಒಂದು 5-6 ಜನ ಅವರು 5-6 ಶಿಷ್ಯಂದ್ರು ಇದಾರಲ್ಲ, ಒಬ್ಬ ಶಿಷ್ಯ ನನಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾರೆ? ಗೋವುಗಳು ಎಲ್ಲಿ ಹೋಗ್ತಾ ಇದೆ, ಪುನೀತ್ ಕಿರಳ್ಳಿ ಗೋವಿನ ಹೆಸರಲ್ಲಿ ಏನೇನು ಮಾಡ್ತಾ ಇದ್ದಾನೆ, ಅವರ ಸದಸ್ಯರ ಒಬ್ಬರೇ ನನಗೆ ಕರೆ ಮಾಡಿ, ಸಂತೋಷ್ ಶೆಟ್ಟಿ ಅವರೇ ಇದರಲ್ಲಿ ಆದಾಯ ಜಾಸ್ತಿ ಇದೆ, ಬನ್ನಿ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಅಂದರೆ ಇವರೇನು ಇವ್ರಿಗೆ ಖಚಿತ ಮಾಹಿತಿ ಇದೆ. ಕೇರಳದಲ್ಲಿರ್ತಕ್ಕಂತಹ ಏನು ಮಾಂಸದ ಅಂಗಡಿಗಳಿದೆಯಲ್ಲ, ಗೋಗಳ ಮಾಂಸದ, ಇವ್ರಿಗೆ ಕಾಂಟ್ಯಾಕ್ಟ್ ಇದೆ. ಇವ್ರು ಏನು ಮಾಡಿದ್ದಾರೆ, ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕುಗಳು ಒಂದು ರಾಷ್ಟ್ರ ರಕ್ಷಣೆ ಪಡೆ ಅಂತ ಮಾಡ್ಕೊಂಡಿದ್ದಾರೆ. ಇವತ್ತು ಚಾಲೆಂಜ್ ಮಾಡ್ತೀನಿ, ಇದನ್ನ ತನಿಖೆಗೆ ಒಳಪಡಿಸಿದ್ರೆ ಸತ್ಯ ಬಹಿರಂಗ ಆಗುತ್ತೆ. ಎವ್ರಿ 15-20 ಡೇಸ್ಗೆ ಒಂದು ಗೋ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆ ಮಾಡಿದ ಗೋವನ್ನು ತೋರಿಸಲ್ಲ ಅಂತ ಎಲ್ಲಿದೆ ಸರ್? ನಿಮ್ಮ ಚಾನಲ್ ಮುಖಾಂತರ ನಾನು ಇವತ್ತು ಕರ್ನಾಟಕ ಜನತೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನನ್ನನ್ನು ನಿಮ್ಮ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ, ನಿಮ್ಮ ನೇತೃತ್ವದಲ್ಲಿ ನಾನು ಬರ್ತೀನಿ, ನಿಮ್ಮ ಮುಖಾಂತರ ಬರ್ತೀನಿ. ನಾನು 3000 ಹಸುಗಳನ್ನು ರಕ್ಷಣೆ ಮಾಡಿಟ್ಟಿದ್ದೀನಿ. ಸಂತೋಷ್ ಶೆಟ್ಟಿ, ನೀನು ಬರಬಹುದು ಅಂತ ಹೇಳಿದ್ರೆ ನಿಮ್ಮ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ ಸರ್. ನಾನು ಬಂದಮೇಲೆ ಭಾರತ್ ಮಾತಾಕ್ಕೆ ಜೈ ಅನ್ಬೇಕು, ಗೋ ಮಾತಾಕ್ಕೆ ಜೈ ಅನ್ಬೇಕು, ಮತ್ತೆ ಹಸುವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು. ನಿಮ್ಮ ಮುಸ್ಲಿಂ ಮುಖಂಡರಿಂದನೇ ಆಗಬೇಕು ಅಂತಕ್ಕಂತಹ ನಾನು ಸವಾಲನ್ನು ಅವ್ರಿಗೆ ಹಾಕ್ತೆ. ಅದ್ರ ಪ್ರಕಾರ ಅವರು ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದೆ, ಬನ್ನಿ ಸಂತೋಷ್ ಶೆಟ್ಟಿ ಅವ್ರೆ ಅಂತ ಆಹ್ವಾನ ಕೊಟ್ಟರು. ಆ ವಿಚಾರವಾಗಿ ನಾನು ಅವ್ರ ಹತ್ರ ಹೋಗಿ ದಯವಿಟ್ಟು ನಾನು ಕೈ ಮುಚ್ಚಿರ್ತೀನಿ, ಹಸುವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಲಿಕ್ಕೆ ಮುಸ್ಲಿಂ ಸಮಾಜದ ಮುಖಂಡರ ಅನುಮತಿ ಬೇಕು, ಸಹಕಾರ ಬೇಕು, ಬೆಂಬಲ ಬೇಕು, ಮತ್ತು ಅಭಿಯಾನ ಆಗಬೇಕು. ಮುಸ್ಲಿಂ ಮುಖಂಡರಿಂದಲೇ ಅಭಿಯಾನ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ಯಾರು ಕೇಳಿದಾರೆ ಸರ್ ಇವತ್ತಿಗೂ? ಇದೇ ಪುನೀತ್ ಕಿರಳ್ಳಿ ಗೌರಿ ಪಾಳ್ಯಕ್ಕೆ ಹೋಗ್ಬಿಟ್ಟು ಕೇಳ್ಕೊಳ್ಳಿ ಸರ್, ಅಲ್ವಾ? ಸಾಧ್ಯನಾ ಇದು?